ಹಿಂದಿ ಭಾಷೆ ಕಡ್ಡಾಯ ಮಾಡಬೇಕಾ ಬೇಡವಾ? ರಾಜ್ಯದ ಕನ್ನಡಿಗರ ಪರ ಒಂದು ಅತಿ ದೊಡ್ಡ ನಿರ್ಣಯವನ್ನು ತೆಗೆದುಕೊಂಡಿದೆ ಅಂತ ಹೇಳಿದ್ರೆ ಹಿಂದಿ ಭಾಷೆಯನ್ನ ಕೇವಲ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಮಾಡಿರುವಂತದ್ದು. ಪರೀಕ್ಷೆ ನಡೆಯುವಂತ ಸಂದರ್ಭದಲ್ಲಿ ಮಕ್ಕಳಲ್ಲಿ ಗೊಂದಲ ಹುಟ್ಟಿಸಿದ್ದಾರೆ ಸರ್ ಇವರು. ನಾವು ಇನ್ನೊಂದು ಭಾಷೆ ಕಲಿಯುತ್ತಿರುವಂತಹ ಒಂದು ವಾಹಿನಿ ಹಿಂದಿ, ಆಯ್ತು ಯಾಕೆ ಕಲಿಬಾರ್ದು? ಕನ್ನಡವೇ ಆದ್ಯತೆ, ಕನ್ನಡವೇ ಮೊದಲು. ಆದ್ರೆ ನಮ್ಮ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿಗೆ ಹಿಂದಿ ಬೇಕಂತೆ. ನಮ್ಮ ಮನೆಗೆ ಬರೋ ಅತಿಥಿಗಳು ನಮ್ಮನ್ನೇ ಇವತ್ತು ಮನೆಯಿಂದ ಆಚೆ ಹಾಕಿ ಅವ್ರ ಯಜಮಾನರಾಗಿ ಇವತ್ತು ಮನೇಲಿದ್ದಾರೆ. ನಾವು ಮುಸಲ್ಮಾನ್ ಬಾಂಧವರಾಗಿದ್ರು ಕನ್ನಡ ಪ್ರೇಮಿಗಳು ನಾವು, ಆಯ್ತಾ? ಈ ಶೋಭಕ್ಕನ್ಗೆ ಯಾಕಿಲ್ಲ ಇಷ್ಟು ಕನ್ನಡದ ಮೇಲೆ ಅಭಿಪ್ರಾಯ, ಪ್ರೀತಿ ಪ್ರೇಮ ಯಾಕಿಲ್ಲ? ಶೋಭಾ ಕರಂದ್ಲಾಜೆ ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಸಾರಿ, ಎಲ್ಲಿ ಮಾತಾಡ್ತಾರೆ? ಅವ್ರು ಮಾತಾಡೋದು ನೋಡಿದ್ರೆ ಹಿಂದಿ ಅವರು ಸೂಸೈಡ್ ಮಾಡ್ಕೊಂತಾರೆ. ಕಳೆದ ವರ್ಷ ಹಿಂದಿ ಪರೀಕ್ಷೆಯಲ್ಲಿ ಸುಮಾರು 1,40,000 ಮಕ್ಕಳು ಫೇಲ್ ಆಗಿದ್ದಾರೆ. ಕೇಂದ್ರ ಸರ್ಕಾರದ ಆಡಳಿತಶಾಹಿ ಮತ್ತೆ ಬಂಡವಾಳಶಾಹಿಗಳ ಇದೊಂದು ಹುನ್ನಾರ. ಇದು ಹಿಂದಿಗೋಸ್ಕರ ಯಾರು ಹೋರಾಟ ಮಾಡ್ತಾ ಇದ್ದಾರೆ ಬಿಜೆಪಿಲಿ, ಅವ್ರಿಗೆ ಹಿಂದಿ ಬರಲ್ಲ, ಸುಮ್ಮನೆ ಹಿಂದಿ ಬೇಕು ಅಂತ ನಾಟಕ ಮಾಡ್ತಾರೆ. ತ್ರಿಭಾಷಾ ಸಮಿತಿನ ರಾಧಾಕೃಷ್ಣನ್ ಆಯೋಗ 1967ರಿಂದ ಇದನ್ನ ತಂದಿದ್ದಾರೆ. ಅದನ್ನ ಯಾಕೆ ನೀವು ತಗೊಳಕ್ಕಾಗಿಲ್ಲ? ಕರ್ನಾಟಕದ ಅಸ್ಮಿತೆಗೆ ತೊಂದರೆ ಆಗುತ್ತೆ, ಕನ್ನಡ ಭಾಷೆಗೆ ತೊಂದರೆ ಆಗ್ತಾ ಇದೆ. ಅದಕ್ಕೆ ಕನಿಷ್ಠ ಜ್ಞಾನನೂ ಬಿಜೆಪಿ ನಾಯಕರಿಗಿಲ್ಲ.